ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವೀಕೆಂಡ್ ಕೆಲಸ ಮಾಡಲ್ಲ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ಜಾಗ ಬಂದ್ಬಿಟ್ಟು ಕೋಲ್ಸೆ ಅಂತ ಹೇಳ್ಬಿಟ್ಟು. ಕೋಲ್ಸೆ ಇದು ಬಂದ್ಬಿಟ್ಟು ಇದೊಂದು ಲೇಕ್ ಆಗಿರುತ್ತೆ. ಈ ಲೇಕ್ದು ಸ್ಪೆಷಾಲಿಟಿ ಏನಂದರೆ ಇದು ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ ಮೌಂಟೇನ್ಗಳಿಂದ. ಆ್ಯಂಡ್ ಮಧ್ಯದಲ್ಲಿ ಒಂದು ಲೇಕ್ ಇದೆ. ಬ್ಯೂಟಿಫುಲ್ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಅಲ್ಲಿ ಹೋದ ಮೇಲೆ ನೀವು ನೋಡ್ತೀರಾ, ಹೇಳ್ತೀರಾ ಸಖತ್ತಾಗಿತ್ತು ಜಾಗ ಅಂತ. ಬಟ್ ಹೋಗೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕಜಾಕಿಸ್ತಾನ್. ಈ ಜಾಗ ಬಂದ್ಬಿಟ್ಟು 245 ಕಿಲೋಮೀಟರ್ಸ್ ಆಗುತ್ತೆ ಅಲ್ಮಾಟಿಯಿಂದ. ಆಲ್ಮೋಸ್ಟ್ 4 to 5 ಅವರ್ಸ್ ಟ್ರಾವೆಲ್ ಮಾಡಬೇಕಾಗತ್ತೆ ನಾವು ಅಲ್ಮಾಟಿಯಿಂದ. ನಾವೀಗ ಕೋಲ್ಸೈಗೆ ಬಂದಾಗಿದೆ. ಕೋಲ್ಸೈ ಲೇಕ್ ಹತ್ರ ಹೋಗ್ಬೇಕು ನಾವು. ಸೊ ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ನಾವು ನಡಿಬೇಕಾಗತ್ತೆ. ನಿಮಗೆ ಇಲ್ಲಿಂದ ಕೋಲ್ಸೈ ಲೇಕ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ವಾವ್, ಅದ್ಭುತವಾಗಿದೆ ಮಾತ್ರ. ವಾವ್, ಹೆಂಗಿದೆ. ದಿಸ್ ಈಸ್ ಕೋಲ್ಸೈ ಲೇಕ್. ನೋಡಿ ಹೆಂಗಿದೆ ಕೋಲ್ಸೈ ಲೇಕ್ ಅಂದರೆ, ಸುತ್ತಮುತ್ತ ಫುಲ್ ಮೌಂಟೇನು, ಮಧ್ಯದಲ್ಲಿ ಲೇಕು ಇದೆ. ಇದು ಒಂದು ವ್ಯೂ ಇದೆಯಲ್ಲ, ವಾವ್ ಸಖತ್ತಾಗಿದೆ ಮಾತ್ರ, ತುಂಬಾ ಬ್ಯೂಟಿಫುಲ್. ಓಕೆ, ಲೆಟ್ಸ್ ಗೋ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಆಲ್ಮೋಸ್ಟ್ 245 ಕಿಲೋಮೀಟರ್, ಆಲ್ಮೋಸ್ಟ್ 4 ಅವರ್ಸ್ ಟ್ರಾವೆಲ್ ಮಾಡಿದ್ದಕ್ಕೂ ಸಾರ್ಕ. ಈ ಜಾಗಕ್ಕೆ ಬಂದ ಮೇಲೆ ಮಾತ್ರ ಸಖತ್ತಾಗಿದೆ. ಒಂದು ಮಂತ್ ಹೇಳ್ತೀನಿ ಕೇಳ್ಕೊಳ್ಳಿ. ಏನು ಅಂತಂದರೆ, ನೀವು ಇಫ್ ಯು ಆರ್ ಅ ನೇಚರ್ ಲವರ್, ಯು ವಿಲ್ ಲವ್ ದಿಸ್ ಪ್ಲೇಸ್. ಯು ವಿಲ್ ಲವ್ ದಿಸ್ ಪ್ಲೇಸ್. I can see Bana Billu ಅಲ್ಲಿ. Okay, I had to try this today. I never tried this in my life. I want to try this Bana Billu. Let's try.
ಬಿಲ್ಲು ಕೈಯಲ್ಲಿ ಹಿಡ್ದೋನೇ ಅಲ್ಲ. ಇವತ್ತು ಚಿಕ್ಕವ್ರು ಇರ್ತಾ ನಾವು ಬಣಬಿಲ್ಲು ಆಟಾಡ್ತಾಯಿದ್ದು. ನಾವೇ ಮನೆ ಹತ್ರ ಈ ಬಿದ್ರಿಂದು ಕಡ್ಡಿಗಳಲ್ಲಿ ಬಾಣಬಿಲ್ಲು ಮಾಡಿ ಆಡ್ತಾಯಿದ್ದು. ಬಟ್ ಇವತ್ತು ರಿಯಲ್ ಬಾಣಬಿಲ್ಲು ಆಟ ಆಡಿದೆ. ಇಟ್ ವಾಸ್ ನೈಸ್. 10ರಲ್ಲಿ 4 ಹೋಯ್ತಂತೆ. ಐ ಆಮ್ ಸೋ ಹ್ಯಾಪಿ. ವಾವ್, ಒಳ್ಳೆ ಗ್ಲಾಸ್ ಥರ ಇದೆ ನೀರು, ಸ್ವಲ್ಪನೂ ಅಲ್ಲಾಡ್ತಾ ಇಲ್ಲ. ಸಖತ್ತಾಗಿದೆ ಜಾಗ. ಐ ರಿಯಲಿ ಎಂಜಾಯ್ಡ್ ಇಟ್. ನೋ ಐ ಆಮ್ ಸ್ಟಿಲ್ ಎಂಜಾಯಿಂಗ್ ಇಟ್. ಓಕೆ, ಬ್ಯೂಟಿಫುಲ್ ಪ್ಲೇಸ್, ಸಖತ್ತಾಗಿದೆ. ವಾವ್, ಈ ದೇಶ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ಮೌಂಟೇನ್ಸ್, ರಿವರ್ಸ್, ಅಮೇಝಿಂಗ್ ಪ್ಲೇಸ್. ಇಫ್ ಯು ಆರ್ nature lover, definitely you must visit this place.
ಏನಾಗಿದೆ ಅಂದರೆ ಚಿಕ್ಕೂರಿತ ಆಡಳಿತದ್ದು ನಾವು ಕುಂಟ ಕುಂಟ ಕೂರಿಗೆ ನೆಂಟರ ಮನೆ ಹೋಳಿಗೆ ಅಂತ ನೆನಪಾಗ್ತಾಯಿದೆ. ಈಗ ಮೆಟ್ಲು ಇಳಿಬೇಕು, ತುಂಬ ಕಣ್ಣೋಗ್ತದೆ. ಲಾಸ್ಟ್ 2 ಡೇಸಿಂದ ಸಿಕ್ಕಾಪಟ್ಟೆ ಹೇಳ್ಬಿಟ್ಟಪ್ಪ ನಾನಂತೂ. ಫೈನಲಿ ನಾವು ಇವಾಗ ಕೋಲ್ಸೇದು ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ನಿಮ್ಮೊಂದು ವಿಷಯ ಗೊತ್ತಾ, ಈ ಕೋಲ್ಸೆ ಏನಿದೆ ಈ ಜಾಗ 19th ಸೆಂಚುರಿಗಿಂತ ಮುಂಚೆ ಇರಲೇ ಇಲ್ಲ. ಬಿಟ್ವೀನ್ 19th ಆ್ಯಂಡ್ 20th ಸೆಂಚುರಿಯಲ್ಲಿ ಡ್ಯಾಮ್ ಕಟ್ಟಿದ ಮೇಲೆ ಈ ಕೋಲ್ಸೆ ಲೇಕ್ ಏನಿದೆ ಹುಡ್ಕೊಟ್ಟು ಅಂತ ಹೇಳ್ಬೋದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಬೌಟ್ ಈ ಕೋಲ್ಸೆ ಲೇಕ್ ಅಂದರೆ, ಈ ಕೋಲ್ಸೆ ಲೇಕ್ ಏನಿದೆ ಇದು ಇದರ ಆಳ ಬಂದ್ಬಿಟ್ಟು 80 ಮೀಟ್ರ್ ಇದೆ ಅಂತ. ಸಿಕ್ಕಾಪಟ್ಟೆ ಸೈಡ್ ಮಳೆಗಾಲಿಟ್ಟು ಹೊಡೆ ಹೋಗ್ತಾ ಇದ್ದೀವಿ. ಒಳ್ಳೆ ಮಿರರ್ ಥರ ಇದೆ, ನೀರಲ್ಲೇ ಆಕಾಶ ನೋಡ್ಬೋದು. ಫುಲ್ ಸೈದು ನಾಯಿ ಇದು ನೋಡ್ರಪ್ಪ ಹೆಂಗಿದೆ. ನಾಯಿ ಥರನೇ ಇಲ್ಲ, ಒಳ್ಳೆ ಕರು ಥರ ಇದೆ. ಸೌಕರ್ರೆ ಹಲೋ, ಓ ಸೌಕರ್ರೆ ಹಲೋ ಹಲೋ ಸೌಕರ್ರೆ, ಮುಟ್ಲಾ ನಿಮ್ಮನ್ನ? ಮುಟ್ಬೋದು ಧೈರ್ಯವಾಗಿ. ನಮಸ್ಕಾರ. ಹಲೋ, ಫೈನಲಿ ಮುಟ್ಟಿಸ್ಕೊಬಿಟ್ರು ಅಣ್ಣವರು. ಹಲೋ ಸರ್, ಸ್ವಲ್ಪ ಈ ಕಡೆ ತಿರುಗ್ತೀರಾ? ಹಲೋ 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 ಅಣ್ಣ, ಹುಲ್ ತಿಂತದೆ, ಹೊಟ್ಟೆ ಹಾಳು ಮಾಡ್ಕೊಂಡಿರ್ಬೇಕು ಅದಕ್ಕೆ. ಹಲೋ, ಓಕೆ ಓಕೆ ಕೂಲ್, ಗುಡ್ ಬಾಯ್ ಗುಡ್ ಬಾಯ್. ಹಲೋ. ಸೊ ಇದು ಕೋಲ್ಸಾಯ್, ನೋಡಿದ್ರಲ್ಲ ಹೇಗಿತ್ತು ಅಂತ. ಸೊ ವೆರಿ ನೈಸ್ ಪ್ಲೇಸ್. ನಾನಂತೂ 10 ಔಟ್ ಆಫ್ 10 ಕೊಡ್ತೀನಿ. ಸಖತ್ತಾಗಿತ್ತು, ತುಂಬಾ ಬ್ಯೂಟಿಫುಲ್. ಏನು ಅಂತಂದರೆ ಇಲ್ಲಿ ಮಿರರ್ ಥರ ಇರೋವಂಥ ಒಂದು ಲೇಕ್ ನಂಬರ್ 1. ಆ್ಯಂಡ್ ನಂಬರ್ 2 ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಲೇಕ್ ಏನಿದೆ ಇಟ್ ಈಸ್ ಸೋ ಟ್ರಾನ್ಸ್ಪರೆಂಟ್. ಕೆಳಗಡೆ ಇರೋಂಥ ಕಲ್ಲು ಮೀನು ಅಷ್ಟು ಕ್ಲೀನಾಗಿ ಕಾಣುತ್ತೆ. ದಟ್ಸ್ ವಾಟ್ ಐ ಲವ್ ಅಬೌಟ್ ದಿಸ್ ಕೋಲ್ಸೆ ಲೇಕ್. ಲೆಟ್ ಮಿ ರನ್. This is difficult for me. I'm going down. Yeah. Now it's better.大皮链拿不过来。哦，带个一箱面条也可以。大皮链拿不过来。知道吗？ವಾವ್, ಸೂಪರಾಗಿತ್ತು.
ಈಗ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಅಲ್ಮಾಟಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಅನದರ್ 1.5 hour ಟ್ರಾವೆಲ್ ಮಾಡಬೇಕಾಗತ್ತೆ ಅಲ್ಮಾಟಿಗೆ. ಹಾಗೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಈಗ ಮಧ್ಯದಲ್ಲಿ. ಅಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದರೂ ಫುಲ್ ಗ್ರೀನ್ ಮೌಂಟೇನ್ಸು. ನಂಗಂದ್ರೆ ನಮ್ಮ ಚಿಕ್ಕಮಂಗ್ಳೂರೇ ನೆನಪಾಗತ್ತಪ್ಪ. ಚಿಕ್ಕಮಂಗ್ಳೂರಲ್ಲಿ ಹೆಂಗೆ ಎಲ್ಲ ಕಡೆ ಗ್ರೀನ್ ಮೌಂಟೇನ್ಸ್ ಇದೆಯೋ ಹಂಗೆ ಇಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರು ಗ್ರೀನ್ ಮೌಂಟೇನ್ಸು. ಅದಾದಮೇಲೆ ಈ ಥರ ರಿವರ್ಗಳಿಗಂತೂ ಲೆಕ್ಕವೇ ಇಲ್ಲ. ಅಷ್ಟೂ ರಿವರ್ಗಳು ಸಿಗ್ತವೆ. ಈ ಥರ ನದಿಗೆ ಚಿಕ್ಕ ಚಿಕ್ಕ ಹೊರ್ಕೊಂಡು ಹೋಗ್ತಾ ಇರ್ತವೆ. ಒಂದಕ್ಕಿಂತ ಒಂದು ಚೆನ್ನಾಗಿರ್ತವೆ. ನೋಡ್ತಾ ನಿಂತ್ಕೊಂಡ್ರೆ ಎಲ್ಲದನ್ನೂ ನಾವು ಇಲ್ಲೇ ಇದ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ. ವಾವ್. ಸೊ ಈ ಊರಲ್ಲಿ ಈ ಥರ ಲ್ಯಾಂಡ್ಸ್ಕೇಪ್ಗಳಿಗೆ ಬರನೇ ಇಲ್ಲ. ಎಲ್ಲಿ ಹೋದ್ರೂ ಈ ಥರ ಜಾಗಗಳು ಸಿಗ್ತಾನೇ ಇರ್ತವೆ. ಒಂದಕ್ಕಿಂತ ಒಂದು ಜಾಗಗಳು ಸಿಗ್ತಾನೆ ಇರ್ತವೆ. ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದಂಗೆ ಗಾಡಿ ನಿಲ್ಸ್ಕೊಂಡು ಫೋಟೋ ತೆಗಿಬೇಕು ಅನಿಸುತ್ತೆ. ಹಾಗೆ ಇದು ಕೂಡ ಹೋಗ್ತಾ ಇದ್ದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣ್ತೀನಿ ಅಂತ ಅನ್ನಿಸ್ತು. ಗಾಡಿ ನಿಲ್ಸಪ್ಪ ಅಂತ ಹೇಳಿದೆ, ಬಂದೆ. ಆ್ಯಂಡ್ ಇಟ್ ಈಸ್ ಅನ್ ಅಮೇಝಿಂಗ್ ಪ್ಲೇಸ್. ಅನ್ ಅಮೇಝಿಂಗ್ ವ್ಯೂ. ಸಖತ್ತಾಗಿದೆ. ಯಾರೊಂದು 3 ಜನ ಬೇರೆ ನಿಂತಿದ್ದಾರೆ ಅಲ್ಲಿ. ಆಲ್ರೆಡಿ ಫೋಟೋ ತೆಗಿತಾ ಇದ್ದಾರೆ. ಬ್ಯೂಟಿಫುಲ್. ನೋಡಿ ಹೆಂಗಿದೆ ಜಾಗ. ಯಾಪ ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಏನೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಹೆಣ್ಣೈಕ್ಳು ವೀಡಿಯೋ ತೆಗೆಸ್ಕೊತಾ ಇದ್ದಾವೆ. ನಾವು ಯಾರು ಈ ಕಡಿಮೆ, ನಾವು ತೆಗೆಸ್ಕೊಳಮ್ಮ. Okay. Cause I love you for infinity. I love you for infinity. Cause I love you for infinity. I love you for infinity. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ. ಸಖತ್ತಾಗಿ ಬಂತು ವಿಡಿಯೋ ಮಾತ್ರ, ಸೂಪರ್. ಇನ್ನೊಬ್ಬ ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ ನಂತರನೇ. ಲೆಟ್ಸ್ ಸಿ ಅವ್ರದ್ದು ಹೆಂಗೆ ಬರುತ್ತೋ. ಆಲ್ ದ ಬೆಸ್ಟ್ ಟು ಹಿಮ್. ಓಕೆ, ಅದು ಆಯ್ತು ಗುರು. ತೆಗಿಯಲ್ಲ ಬಿಡುಗರು, ತೆಗಿಯಲ್ಲ. ಓಕೆ, ನಮ್ಮವನೇನೋ ಕನ್ವಿನ್ಸ್ ಮಾಡ್ತಿದ್ದಾನೆ ತೆಕ್ಕೊಳ್ಳಿ ಅಂತ. ನೋಡಿ ಅಂತೂ ಕವರ್ ಮಾಡ್ಕೊತಾ ಇದ್ದಾನೆ. ಓಕೆ ಕನ್ವಿನ್ಸ್ ಮಾಡ್ದೆ. ಈಗ ನಾವು ವಿಡಿಯೋ ತಗೋಬಹುದು. ಇದಕ್ಕಿಂತ ಚೆನ್ನಾಗಿರೋ ಅದುಗಳು ನೋಡಿದ್ವಿ ನಾವು ಕತಾರಲ್ಲಿ. ಹೋಗಪ್ಪ.
ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾನು ಕತಾರಿಗೆ ಹೋಗಬೇಕು. ಹೋಗಿಂತ ಮುಂಚೆ ಇನ್ನೂ 2 ಜಾಗಗಳನ್ನ ವಿಸಿಟ್ ಮಾಡೋಕ್ಕಿದೆ. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಕವರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸಿ ಯು. ಟೇಕ್ ಕೇರ್. ಬಾಯ್.